ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಈ ವಿಡಿಯೋ ಬಂದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಮತ್ತೆ ಒಂದಿಷ್ಟು ಬ್ಯೂಟಿಫುಲ್ ಕ್ಲಿಪ್ಸ್, ನಮ್ಮ ಫೇವ್ರೆಟ್ ಕ್ಲಿಪ್ಸ್ನ ಆ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮದುವೆ ಫಿಕ್ಸ್ ಆಗುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀವಿ ಅಂತ ಫಿಕ್ಸ್ ಆಗ್ತೀವಿ. ಓಕೆ, ಪ್ಲಾನಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಒಂದ್ ಸ್ಟೆಪ್ಪು ಎಷ್ಟು ಫುಲ್, ಯಾಕಂದ್ರೆ ಎಲ್ರಿಗೂ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಆಸೆ ಇರುತ್ತೆ. ಶೂಟ್ ಏನು ಮಿಸ್ ಆಗ್ಬೋದು, ಯಾಕಂದ್ರೆ ಇನ್ನೊಂದ್ಸಲ ಅಂತೂ ಮಾಡಕ್ಕಾಗಲ್ಲ, ಒಂದ್ಸಲ ಮಾಡಿದ್ರೆ ಮುಗೀತು ಅಷ್ಟೇ. ಸೊ ಪ್ಲಾನಿಂಗ್ ಅಲ್ಲೇ ನಾವು ಅಲ್ಲಿಂದ ಅಲ್ಲಿಂದನೇ ಶುರು ಆಗೋದು. ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ನೀವು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಅಂಡ್ ಅದನ್ನ ನೀವು ಬಜೆಟ್ ಅಲ್ಲಿ ಪ್ಲಾನ್ ಮಾಡೋದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ನಮ್ದು ವೆರಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಾಸ್ ನಮ್ದು ಫೋಟೋಶೂಟ್ ಇದ್ದಿದ್ದು ಫೆಬ್ರವರಿನಲ್ಲಿ. ಸೊ ಅದು ಲೈಕ್ ಮೋಸ್ಟ್ ಆಫ್ ದ ಪ್ಲೇಸಸ್ ಇನ್ ಇಂಡಿಯಾ, ಅಟ್ಲೀಸ್ಟ್ ಇನ್ ಸೌತ್ ಇಂಡಿಯಾ ವುಡ್ ಬಿ ಸಮ್ಮರ್ ಟೈಮ್. ಸೊ ಅಲ್ಲಿ ಚಳಿ ಅಥವಾ ಮಳೆ ಈ ಥರದ್ದೆಲ್ಲ ವೆದರ್ ಇರಲೇ ಇಲ್ಲ ಕಂಡೀಷನ್ಸು. ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಟ್ ಮಾಡ್ಕೋಬೇಕಾಗಿರೋದು. ಸೊ ನಿಮ್ಮ ಫೋಟೋಶೂಟ್ ಟೈಮಲ್ಲಿ ಕೂಡ ವೆದರ್ ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಮಳೆ ಬಂದ್ಬಿಟ್ರೆ ನಿಮ್ಮದು ಫೋಟೋಶೂಟ್ ಎಲ್ಲ ತುಂಬ ಹಾಳಾಗ್ಬಿಡುತ್ತೆ. ಲೈಟ್ ಇಲ್ಲ ಅಂದ್ರೆ, ಸೂರ್ಯ ಇಲ್ಲ ಅಂದ್ರೆ ಫೋಟೋ ಶೂಟ್ ಅಂತೂ ಚೆನ್ನಾಗಿ ಬರಲ್ಲ. ನಾವೇನೇ ಆರ್ಟಿಫಿಷಿಯಲ್ ಲೈಟ್ ಫೋಟೋಗ್ರಾಫರ್ಸ್ ಇಟ್ರು ನ್ಯಾಚುರಲ್ ಆಗಿ ಆ ಸನ್ಲೈಟ್ ಕೊಡೋ ಅಂತ ಗ್ಲೋ ಇರ್ಬೋದು, ಆ ಶಾರ್ಟ್ ಬರೋದಿರ್ಬೋದು, ಆರ್ಟಿಫಿಷಿಯಲ್ ಆಗಿ ಬರಕ್ ಚಾನ್ಸೇ ಇಲ್ಲ. ಸೊ ಸಮ್ಮರ್ ಅಲ್ಲಿ ಮಾಡೋದು ತುಂಬಾ ತುಂಬಾ ಬೆಟರ್ ಆಪ್ಷನ್. ಬಿಸಿಲು ತುಂಬಾ ಇದ್ರೂ ಪರವಾಗಿಲ್ಲ, ಬಟ್ ಮಳೆ ಅಂತ ಇರಬಾರ್ದು. ಮಳೆ ಇದ್ದು ಕ್ಲೌಡ್ಸ್ ಫುಲ್ ಕವರ್ ಆಗ್ಬಿಟ್ಟಿದ್ದು, ಲೈಟೇ ಇಲ್ಲ ಅಂದ್ರೆ ಅದು ಇಟ್ಸ್ ಆಫ್ ನೋ ಯೂಸ್. ಮತ್ತೆ ನೀವು ವಾಪಸ್ ನಿಮ್ಮ ಊರಿಗೆ ಹೋಗ್ಬಿಟ್ಟು ಫೋಟೋಶೂಟ್ಗಿಂತ ಮತ್ತೆ ಇನ್ನೊಂದ್ ಸರ್ತಿ ಹೋಗಿ ತುಂಬಾ ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ. ಅದ್ರ ಬದಲು ಸ್ವಲ್ಪ ಬಿಸಿಲಾದ್ರೂ ಪರವಾಗಿಲ್ಲ, ಸೆಕೆಂಡ್ ತಡ್ಕೊಂಡಿರ್ತೀವಿ ಅಂದ್ರೆ ಸೊ ಬೆಟರ್ ಟು ಗೋ ಇನ್ ಸಮ್ಮರ್. ಆಮೇಲೆ ಇನ್ನೊಂದು ಏನಂದ್ರೆ, ಮದ್ವೆಗಿಂತ ಸ್ವಲ್ಪ ತುಂಬಾ ಬೇಗ ಅಂದ್ರೆ 1.5 ಮಂತ್ ಬೇಗ ಆದ್ರೂ ಶೂಟ್ ಮುಗಿಸಿ. ನಾವ್ ಮಾಡಿದ್ದು ತಪ್ಪು ಅದೇನೆ, ಮದ್ವೆ 4 days ಅಂತ ಶೂಟ್ ಮಾಡ್ಸಿದ್ವಿ, 4-5 days. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಫೆಬ್ರವರಿ 9th ನಾನು ಸಿಂಗಾಪುರಿಂದ ಬೆಂಗಳೂರು ಹೋದೆ. 9th ಅರೈವ್ ಆದೆ. 9th 10th 2 ದಿವಸ ನಾವು ಶಾಪಿಂಗ್ ಮಾಡಿದ್ದು, ಅದು ನನ್ನ ಬಟ್ಟೆ ಶಾಪಿಂಗು. ಸೊ 9th 1 ದಿವಸ, 10th 1 ದಿವಸ, 11th 12th ಐ ಥಿಂಕ್ ನಾವು ಮತ್ತೆ ಇನ್ನು ಕೆಲವರಿಗೆಲ್ಲ ಇನ್ವಿಟೇಷನ್ ಹಂಚೋದಿತ್ತು. ಅದಾದ್ಮೇಲೆ 13th ನಾವು ಬೆಂಗಳೂರಿಂದ ಹೊರಟ್ವಿ. ಫಸ್ಟ್ ಹೋಗಿದ್ದ ಲೊಕೇಶನ್ ಬಂದು ಕುಶಾಲನಗರ, ಮಡಿಕೇರಿ. ಸೊ ಹೊರಟು ನೈಟ್ ಹೋಟೆಲ್ ಚೆಕ್ ಇನ್ ಮಾಡಿ ಉಳ್ಕೊಂಡಿದ್ದು. ನಾವು ಮಾರ್ನಿಂಗಿಂದ ಶುರು ಮಾಡಬೇಕು ಶೂಟ್ ಅಂತ. ಸೊ ನಮ್ಮದು ಫೋಟೋಗ್ರಾಫರ್ ಕ್ಯಾಮ್ರಾಮನ್ ಎಲ್ಲರೂ ಮಂಡ್ಯದಿಂದ ಸೆಲೆಕ್ಟ್ ಮಾಡಿದ್ದು ನಾವು. ಸೊ ಅವರು ಮಂಡ್ಯದಿಂದ ಡೈರೆಕ್ಟ್ ಬಂದರು, ಅವರೇ 5 ಜನ ಬಂದಿದ್ರು. ನಾವು ಮೇಕಪ್ ಪರ್ಸನ್ ಒಬ್ಬರನ್ನ ಮಂಡ್ಯಲ್ಲಿ ಪಿಕ್ ಮಾಡಿಕೊಂಡು ನಾವು ಕುಶಾಲನಗರಕ್ಕೆ ಹೋದ್ವಿ. ಸೊ ಆನ್ ದ ವೇ ಹೋಗ್ತಾ ಡಿನ್ನರ್ ಎಲ್ಲ ಅಲ್ಲೇ ಮುಗೀತು. ಸೊ ಹೋಗಿ ಜಸ್ಟ್ ಚೆಕ್-ಇನ್ ಆಗಿ, ಹೋಟೆಲ್ ಚೆಕ್-ಇನ್ ಆಗಿ ರಾತ್ರಿ ಮಲಗಿದ್ದಾಯಿತು. ನೆಕ್ಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಬರುತ್ತೆ ಕುಶಾಲನಗರದಲ್ಲಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಫೋಟೋ ಶೂಟ್ ಮಾಡಿದ್ವಿ. ಸೆಕೆಂಡ್ ಲೊಕೇಶನ್ ಅದು ಮುಗಿದ್ಮೇಲೆ ಸೆಕೆಂಡ್ ಲೊಕೇಶನ್ನು ಕುಶಾಲನಗರದ ಬಸ್ ಟರ್ಮಿನಲಲ್ಲಿ ಒಂದು ಫ್ಲವರ್ ಮಾರ್ಕೆಟ್ ಇದೆ. ಸೊ ಆ ಫ್ಲವರ್ ಮಾರ್ಕೆಟಲ್ಲಿ ಒಂದು ಚಿಕ್ಕ ಶೂಟ್ ಆಯಿತು. ಅದಾದ ನಂತರ ಕಾವೇರಿ ನಿಸರ್ಗಧಾಮ, ಅಲ್ಲೂ ಶೂಟ್ ಆಯಿತು. ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸಿ ನೆಕ್ಸ್ಟ್ ನಾವು ಗೋಲ್ಫ್ ಕೋರ್ಸ್ ಏರಿಯಾ ಬರುತ್ತೆ ಅಂದರೆ ಕೂರ್ಗಲ್ಲೇ. ಅದು ಓಪನ್ ಗ್ರಾಸ್ ಲ್ಯಾಂಡ್ ಏರಿಯಾ ಇರುತ್ತೆ, ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಲೊಕೇಶನ್ಸು ಅಂತ ಹೇಳಿದ್ರು. ತುಂಬ ಬಿಸಿಲು, ಏನು ಮರ ಗಿಡ ಶೆಲ್ಟರ್ಸ್ ಏನೂ ಇಲ್ಲ ಅಂತ ವೆದರಲ್ಲಿ. ಫುಲ್ ಡಾರ್ಕ್ ಕ್ಲೋತ್ಸ್, ಇವಳು ಬ್ಲೂ ನಾನು ಬ್ಲ್ಯಾಕ್. ಸೊ ಡಾರ್ಕ್ ಬಟ್ಟೆ ಹಾಕೊಂಡು ಶೂಟ್ ಮಾಡಿದ್ದೀವಿ. ಅದಾದ ನಂತರ ನಮ್ಮದು ನೆಕ್ಸ್ಟ್ ಲೊಕೇಶನ್ ಹಾರಂಗಿ ಜಲಾಶಯ ಅಂತ ಇದೆ ಅಲ್ಲೇ ಹತ್ತಿರದಲ್ಲಿ. ಸೊ ಹಾರಂಗಿ ಡ್ಯಾಮ್ ಅದು ಅನ್ಪ್ಲಾನ್ಡ್ ಆ್ಯಕ್ಚುಲಿ. ಸೊ ಹೋಗ್ಬೇಕಾದ್ರೆ ಆದಾಗೆ ಯಾವುದೋ ಚೆನ್ನಾಗಿದೆ ಲೊಕೇಶನ್, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅಲ್ಲೊಂದು ಆಲ್ಮೋಸ್ಟ್ ಒಂದು 30 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೂ ಶೂಟ್ ಮಾಡಿದ್ವಿ. ಸೊ ಅದು ಮುಗಿಸಿ ನಾವು ಡೈರೆಕ್ಟ್ ಹೊರಟಿದ್ದೆ ಕೇರಳ, ಕಣ್ಣೂರು ಅನಿಸುತ್ತೆ. ಸೊ ಫಸ್ಟ್ ಡೇ ಶೂಟು ಕೂರ್ಗಲ್ ಆಯ್ತು, ಕುಶಾಲನಗರ್ ಸರೌಂಡಿಂಗ್ ಅಲ್ಲಿ. ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಬಂದು ನಾವು ಕೇರಳಲ್ಲಿ ಶೂಟ್ ಮಾಡಿದ್ವಿ. ಅಂಡ್ ಇನ್ನೊಂದು ಏನಂದ್ರೆ, ಹೋಗಿ ಟ್ರಾವೆಲ್ ಮಾಡಿದ ತಕ್ಷಣ ಶೂಟ್ ಮಾಡಕ್ ಹೋಗ್ಬೇಡಿ. ನೀವು ಶೂಟ್ ಏನ್ ನೆಕ್ಸ್ಟ್ ಡೇ ಪ್ಲಾನ್ ಮಾಡಿದ್ರೆ ಇವತ್ತು ನೈಟೇ ನೀವು ಅಲ್ಲಿ ರೀಚ್ ಆಗಿ ನೈಟ್ ರೆಸ್ಟ್ ಮಾಡಿ ಮಾರ್ನಿಂಗ್ ಫ್ರೆಶ್ ಆಗಿ ಶೂಟ್ ಸ್ಟಾರ್ಟ್ ಮಾಡಬೇಕು. ಅವಾಗಲೇ ಫ್ರೆಶ್ನೆಸ್ ಬರೋದು. ಸ್ವಲ್ಪ ಟಯರ್ಡ್ನೆಸ್ ಫೇಸಲ್ಲಿ ಇದ್ರೂನು ಅಷ್ಟೇ ಶೂಟ್ ಚೆನ್ನಾಗಿ ಬರಲ್ಲ. ಫುಲ್ ಫೇಸ್ ಫ್ರೆಶ್ ಆಗಿರ್ಬೇಕು, ನೀವು ಆಕ್ಟಿವ್ ಆಗಿರ್ಬೇಕು. ತುಂಬಾ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡೋದು ಆ ಟೈಮಲ್ಲಿ ಇಟ್ಕೊಳ್ಳೇಬಾರ್ದು. ನಮ್ದು ಇವ್ರದ್ದು ಅದೇ ತಪ್ಪಾಗಿದ್ದು. ಸಡನ್ ಆಗಿ ಸಿಂಗಾಪುರಿಂದ ಬಂದ್ರು, ಮತ್ತೆ ಅಲ್ಲಿ ಶಾಪಿಂಗು, ಇವ್ರು ಇನ್ವೈಟ್ ಮಾಡೋದು ಎಲ್ಲ ಮುಗಿಸಿ ಹಿಂದೆನೆ ಮತ್ತೆ ಫೋಟೋ ಶೂಟ್ ಮಾಡಕ್ಕೆ ಮತ್ತೆ ಟ್ರಾವೆಲ್ ಮಾಡಿದ್ವಿ.
ಸೊ ಆದ್ರೂ ಶೂಟ್ ಚೆನ್ನಾಗಿ ಬಂತು. ಮ್ಯಾನೇಜ್ ಮಾಡಿ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟು, ಯಾಕಂದ್ರೆ ಮೋಟಿವೇಟ್ ನಾನ್ ಮಾಡ್ತಾ ಇದ್ದೆ, ಈ ಟೈಮ್ ಸಿಕ್ಕಿಲ್ಲ ಅಂದ್ರೆ ಶೂಟ್ ಹಾಳಾಗ್ಬಿಡುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಮಾಡಿ ಅಂತ. ಸೊ ಒಬ್ರು ಶೈ ಆದ್ರೆ ಅಟ್ಲೀಸ್ಟ್ ಇನ್ನೊಬ್ರಾದ್ರೂ ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟು ಶೂಟ್ ಚೆನ್ನಾಗಿ ಬರೋ ತರ ಮಾಡ್ಕೊಬೇಕು. ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಬ್ರು ಡೌನ್ ಆಗ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅಯ್ಯೋ ಅವ್ರ ಎಕ್ಸ್ಪ್ರೆಷನ್ ಕೊಡಕ್ ಆಗ್ತಿಲ್ಲ ಅಂದ್ರೆ ಸುಮ್ನೆ ನೀವ್ ಅದನ್ನ ಬೇಜಾರ್ ಮಾಡ್ಕೊಳ್ಳೋದ್ರ ಬದಲು ನೀವೇ ಚೀರ್ ಅಪ್ ಮಾಡಿ, ಸ್ವಲ್ಪ 5 minutes ಬ್ರೇಕ್ ತಗೊಳ್ಳಿ, ಟಚ್ ಅಪ್ ಮಾಡ್ಕೊಂಡು ಮತ್ತೆ ಶೂಟ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಆಗಿದ್ದಾಗ್ಲಿ ಹೋಗಿದ್ದಾಗ್ಲಿ ಹೆಂಗ್ ಮಾಡ್ಕೊಂಡು ಹೋಗೋಣ ಸಾಕಪ್ಪ ಅಂತ ಅನ್ಕೊಂಡು ಆ ಮನಸ್ಥಿತಿಯಲ್ಲಿ ಶೂಟ್ ಮಾಡಿದ್ರೆ ಅವಾಗೇನೋ ನಿಮ್ಗೆ ಓಕೆ ಮುಗ್ದೋಯ್ತು ಹೆಂಗೋ ಅನ್ಸುತ್ತೆ. ಲೈಕ್ 6 ತಿಂಗಳು ವರ್ಷ ಆದ್ಮೇಲೆ ಮತ್ತೆ ನೀವು ನಿಮ್ ಫೋಟೋಸ್ ಶೂಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ. ಸೊ ಈಗ ನಾನ್ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿರ್ಬೇಕಿತ್ತು, ಸ್ವಲ್ಪ ಎಫರ್ಟ್ ಆಗ್ತಿತ್ತು ನನ್ನ ಕಡೆಯಿಂದ ಅಂತ ನಿಮ್ಗೆ ಗಿಲ್ಟ್ ಫೀಲ್ ಆಗುತ್ತೆ ಆಮೇಲೆ. ಸೊ ಅದಕ್ಕೋಸ್ಕರ ಸೊ ಆದಷ್ಟು ಮೋಟಿವೇಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ನಾವ್ ಆಕ್ಟಿವ್ ಆಗಿದ್ರೇನೆ ಫೋಟೋಗ್ರಾಫರ್ಸ್ ಆಕ್ಟಿವ್ ಆಗಿರೋದು. ಯಾಕಂದ್ರೆ ಮುಂಚೆ ಅಂದ್ರೆ ಲೈಕ್ ಯಾವಾಗ ಫೋಟೋಗ್ರಫಿ ಟ್ರೆಂಡಿಂಗ್ ಅಲ್ಲಿ ಇತ್ತೋ ಅವಾಗ ಏನು ಅವ್ರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ರು, ನಮ್ ಮಾಡಿಲ್ಲ ಅಂದ್ರೆ ನಮ್ಮನ್ ಶೇರ್ ಅಪ್ ಮಾಡಿ ಅವ್ರು ಮಾಡ್ತಿದ್ರು. ಬಟ್ ಇವಾಗ ಹಂಗಲ್ಲ. ಅದು ಎಸ್ಪೆಷಲಿ ಮದ್ವೆ ಸೀಸನ್ ಅಲ್ಲಿ ಟೈಮ್ ಅಲ್ಲಿ ಶೂಟ್ ಮಾಡ್ಸೋವಾಗ ಬ್ಯಾಕ್ ಟು ಬ್ಯಾಕ್ ಅವ್ರಿಗೂ ಆರ್ಡರ್ಸ್ ಇರುತ್ತೆ. ಅವ್ರು ಅಯ್ಯೋ ನಾವು ಏನಾದ್ರು ಫೋರ್ಸ್ ಮಾಡಿಲ್ಲ ಅಂದ್ರೆ ನೀಟಾಗಿ ಮಾಡ್ಕೊಡಿ ಅಂತ ಪದೇ ಪದೇ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ಅವ್ರನ್ನು ಮುಗಿಸಿ ಹೋಗ್ಬಿಡೋಣ ಯಾಕಂದ್ರೆ ಅವ್ರು ಟಯರ್ಡ್ ಆಗ್ತಿರ್ತಾರೆ ಪಾಪ, ನಾವು ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರ್ತಾರೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಊಟ ಸರಿಯಾಗಿ ಆಗಿರಲ್ಲ, ನಿದ್ದೆ ಸರಿಯಾಗಿ ಆಗಿರಲ್ಲ, ನಮ್ಗಿಂತ ಮುಂಚೆನೆ ಲೊಕೇಶನ್ ಹೋಗಿ ಲೈಟಿಂಗ್ ಎಲ್ಲ ಸೆಟ್ ನೋಡ್ಕೋಬೇಕು ಅವರು. ಸೊ ಅವ್ರದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ಮಾಡಿ ಮುಗಿಸಿ ಹೋಗ್ಬಿಟ್ರೆ ಸಾಕು ಅನ್ನೋ ತರ ಇರುತ್ತೆ. ಬಟ್ ನಮ್ದು ಆಕ್ಟಿವ್ ಪಾರ್ಟಿಸಿಪೇಷನ್ ತೋರಿಸಿದ್ರೆ ಅವರು ಐಡಿಯಾ ಇಲ್ಲದೆ ಇರೋ ಶಾರ್ಟ್ಸ್ ಕೂಡ ಅವಾಗ ತಂತಾನೆ ಪ್ಲಾನ್ ಮಾಡಿ ಲೈಕ್ ಇನ್ನೂ ಏನೋ ಟ್ರೈ ಮಾಡಿಸ್ತಾರೆ ನಮ್ಮ ಕೈಲಿ. ನಾವ್ ಎಕ್ಸ್ಪ್ರೆಷನ್ ಅವ್ರು ಕೇಳ್ದಂಗೆ ಹೆಂಗೆ ಶಾರ್ಟ್ ಕೊಡ್ತೀವೋ ಅದೇ ತರ ಅವ್ರಿಗೂ ಇನ್ನ ಈ ಬೇರೆ ಬೇರೆ ಶಾರ್ಟ್ಸ್ ತೆಗ್ಯಾನ ಆಂಗಲ್ಸ್ ಎಲ್ಲ ಅವರು ನಮ್ ಕೈ ಮಾಡಿಸ್ತಾರೆ. ಸೊ ಅದೊಂದು ಇಂಪಾರ್ಟೆಂಟು. ನೆಕ್ಸ್ಟ್ ಸೊ ಅವಾಗಲೇ ಹೇಳ್ದಂಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಸಮ್ಮರಲ್ಲಿ ಪ್ಲಾನ್ ಮಾಡಿ. ಎರಡನೇದು ಆದಷ್ಟು ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಸೊ ಬೇಕಿದ್ರೆ ನೀವು ಫುಡ್ಡಲ್ಲಿ ಕೂಡ ಒಂಚೂರು ಕಾಂಪ್ರಮೈಸ್ ಆದರೂ ಪರವಾಗಿಲ್ಲ, ಡಯಟ್ ಅದು ಇದು ಮೇಂಟೈನ್ ಮಾಡ್ತಾ ಇರೋರು ಪರವಾಗಿಲ್ಲ, ನೀವು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿನೇ ತಗೊಳ್ಳಿ. ಸೊ ನೀವು ಆಕ್ಟಿವ್ ಆಗಿರ್ತೀರಾ. ಆಮೇಲೆ ಎನರ್ಜಿ ಡ್ರಿಂಕ್ಸ್ ಅದೊಂದು ಮಿಸ್ಟೇಕ್ ಮಾಡಿದ್ವಿ ಅನ್ಸುತ್ತೆ. ನಾವು ಬರೀ ನೀರು ಇಟ್ಕೊಂಡಿದ್ವಿ ಅಷ್ಟೇ, ಬಟ್ ಅದು ಬಿಟ್ಟು ನಮ್ಮ ಹತ್ರ ಎಳ್ನೀರಾಗಲಿ ಬೇರೆ ಎನರ್ಜಿ ಡ್ರಿಂಕ್ಸ್ ಏನೂ ಇರಲಿಲ್ಲ. ಸೊ ಆದರೂ ಹೆಂಗೋ ಸಂಭವ ಮ್ಯಾನೇಜ್ ಮಾಡಿದ್ವಿ, ಅದು ನೋಡ್ಕೊಳ್ಳಿ. ಆಮೇಲೆ ಪ್ರೀವಿಯಸ್ ನೈಟೇ ಹೋಗಿ ಲೊಕೇಶನಲ್ಲಿ ಉಳ್ಕೊಳ್ಳೋ ಥರ ಪ್ಲಾನ್ ಮಾಡ್ಕೊಳ್ಳಿ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದೇನಂದ್ರೆ ಯಾರು ಶೂಟ ಒಂದೇ ದಿನಕ್ಕೆ ಇಟ್ಕೊಂಬೇಡಿ, ಒಂದಿನದಲ್ಲಿ ನಿಜವಾಗ್ಲೂ ಆಗಲ್ಲ. ಅಂಡ್ ನೀವ್ 2 ದಿನ ಪ್ಲಾನ್ ಮಾಡಿದ್ರು ಫಸ್ಟ್ ಡೇ ಶೂಟ್ ಇರುತ್ತಲ್ಲ ಫುಲ್ ಶಾರ್ಟ್ಸ್ ಬರಲ್ಲ. ಒಂದೇ ಟೇಕಿಗಲ್ಲ, ನೀವು ಎಷ್ಟು ಟೇಕ್ಸ್ ಕೊಟ್ರು ಶಾರ್ಟ್ಸ್ ಕರೆಕ್ಟಾಗಿ ಬರಲ್ಲ. ಯಾಕಂದ್ರೆ ನಮಗೆ ಕ್ಯಾಮ್ರಾ ಹೊಸ್ತಾಗಿರುತ್ತೆ, ಪಾರ್ಟ್ನರ್ ಹೊಸ್ತಾಗಿರ್ತಾರೆ. ಸ್ವಲ್ಪ ರೆಗ್ಯುಲರ್ ಆಗಿ ರೀಲ್ಸ್ ಮಾಡೋರು ವ್ಲಾಗ್ಸ್ ಮಾಡೋರ್ಗಂದ್ರೆ ಸ್ವಲ್ಪ ಓಕೆ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಕ್ಯಾಮ್ರಾ ನೋಡಬೇಕು, ಆ್ಯಂಗಲ್ಸು ಅದೆಲ್ಲ. ಬಟ್ ಯಾವುದ್ರಲ್ಲೂ ಯಾರೂ ಇಲ್ಲ, ನಾವು ಈ ಕ್ಯಾಮ್ರಾಗೆ ಹೊಸಬ್ರು ಅಂದರೆ ನಿಜವಾಗ್ಲೂ ಫಸ್ಟ್ ಡೇ ಶೂಟ್ ಅಂತೂ ಬರಲ್ಲ. ನಮ್ಮದು ಸೇಮ್ ಆಗಿತ್ತು. ಯಾಕಂದರೆ ನಾವಿಬ್ರು ರೆಗ್ಯುಲರಾಗಿ ಕ್ಯಾಮ್ರಾ ಫೇಸ್ ಮಾಡೋರಲ್ಲ. ಸೊ ಫಸ್ಟ್ ಡೇ ಶೂಟ್ಸಲ್ಲಿ ತುಂಬ ಸೈಕಲ್ ಹೊಡಿತೀವಿ. ಅವ್ರಿಗೂ ಹೇಳಿ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಫೋಟೋಗ್ರಾಫರ್ಸ್ಗೂ. ಜಸ್ಟ್ ಒಂದು ವಾಕಿಂಗು ಲೈಕ್ ಒಬ್ರನ್ನೊಬ್ರು ನೋಡಿ ಅನ್ನೋ ಶಾರ್ಟ್ಗೆ ತುಂಬ ಟೈಮ್ ತಗೊತೀವಿ. ಸೊ ಅದೆಲ್ಲ ಕಾಮನ್ನು, ಅಪ್ಸೆಟ್ ಆಗಬಾರ್ದು. ಆದರೆ ಆ ಥರ ಆದರೆ ಅಪ್ಸೆಟ್ ಆಗಬಾರ್ದು. ಸೆಕೆಂಡ್ ಡೇ ಶೂಟ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನೀವೇ ಅಡ್ಜಸ್ಟ್ ಆಗಿಬಿಟ್ಟಿರ್ತೀರ, ಬೇಗ ಶಾರ್ಟ್ ಸಿಗುತ್ತೆ, ಚೆನ್ನಾಗಾಗುತ್ತೆ. ಸೊ 1 ಡೇ ಪ್ಲ್ಯಾನ್ ಮಾಡಬೇಡಿ, 2 ಡೇ ಪ್ಲ್ಯಾನ್ ಮಾಡಿ. ಬಜೆಟ್ ಜಾಸ್ತಿ ಆಗುತ್ತೆ, ಬಟ್ ಸ್ಟಿಲ್ ಅದು ವರ್ತ್ ಅನ್ಸುತ್ತೆ. ನೀವು ಒಂದ್ಸಲ ಔಟ್ಪುಟ್ ನೋಡಿದಾಗ ನೀವು ಆ ಸ್ಟ್ರಗಲ್ ಪಟ್ಟಿರೋದು ಎಲ್ಲಾನು ಹಬ್ಬ ಸಾರ್ಥಕ ಆಯ್ತು ಅನ್ನೋ ಥರ ಫೀಲ್ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ವೆಹಿಕಲ್ಲು ನೀವು ಬೆಟರ್ ಪ್ರೈವೇಟ್ ವೆಹಿಕಲ್ ತೊಗೊಳ್ಬೇಕು. ಯಾವಾಗ ಅಂದರೆ ನೀವು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಟ್ರಾವೆಲ್ ಮಾಡ್ತಿದ್ದೀರ ಅಂದರೆ, ಬಿಕಾಸ್ ನೀವು ಟ್ರಾವೆಲ್ಸಿಂದ ಎಲ್ಲ ತೊಗೊಂಡ್ರೆ ಪರ್ಮಿಟ್ ಇಶ್ಯೂಸ್ ಅದು ಇದು ಹೇಳಿ ತುಂಬ ಚಾರ್ಜ್ ಮಾಡ್ತಾರೆ. ನಮಗೂ ಅದರಲ್ಲಿ ತುಂಬ ಹೊಡ್ತಾ ಬಿತ್ತು. ಏನಂದರೆ ಬಡ್ಜೆಟ್ ತುಂಬ ಜಾಸ್ತಿ ಆಯಿತು. ಮತ್ತು ಇವನ್ ಡ್ರೈವರ್ ಬಾಟ ಕೂಡ ಎಕ್ಸ್ಟ್ರಾ ಕೇಳ್ತಾರೆ, ಬಿಕಾಸ್ ಅವ್ರು ಸ್ಟೇ ಎಲ್ಲ ಆಗ್ತಾರೆ. ಅದರಿಂದ ಅದೇ ನೀವು ಒಂದಿಬ್ಬರು ಡ್ರೈವಿಂಗ್ ಗೊತ್ತಿರೋ ಫ್ರೆಂಡ್ಸ್ ಕರ್ಕೊಂಡ್ರೆ ನಿಮಗೆ ಡೀಸೆಲ್ ಪೆಟ್ರೋಲ್ ಚಾರ್ಜ್ ಬಿಟ್ಟರೆ ಬೇರೆ ಏನು ಚಾರ್ಜ್ ಬೀಳಲ್ಲ. ನಿಮ್ಮ ಫ್ರೆಂಡ್ಸೇ ಆಗಿರೋದ್ರಿಂದ ಕಂಫರ್ಟೇಬಲ್ ಆಗೂ ಇರ್ಬೋದು.
ಹೊಸಬ್ರು ಅನ್ನೋ ಶೈನೆಸ್ ಅದೆಲ್ಲ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಮೇಕಪ್ ಅವರು ಜೊತೆಯಲ್ಲೇ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡೋಗಿ, ನೀವು ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಸ್ಕೊಂಡು ಶೂಟ್ಗೆ ಹೋಗೋದು ಎಲ್ಲ ವರ್ಕ್ ಆಗಲ್ಲ. ಯಾಕಂದರೆ ಸಮ್ಮರಲ್ಲಿ ಮಾಡಿಸ್ತಿದ್ರೆ ಅಂತೂ ಫುಲ್ ಎವ್ರಿ ಸೆಕೆಂಡ್ ಸ್ವೆಟ್ ಆಗ್ತಿರ್ತೀರ, ಟಚಪ್ ಕಂಟಿನ್ಯೂಸ್ ಆಗಿ ಬೇಕಾಗ್ತಾನೆ ಇರುತ್ತೆ. ಫೋಟೋಸ್ ಏನೋ ಎಡಿಟ್ ಮಾಡಿಬಿಡ್ತಾರೆ, ಸೊ ಗೊತ್ತಾಗಲ್ಲ. ಬಟ್ ವೀಡಿಯೋಸಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ. ಪ್ಯಾಚಸ್ ಏನಾದರೂ ಆದರೆ ಮೇಕಪ್ದು ಹಂಗಂಗೆ ಕಾಣಿಸುತ್ತೆ. ಸೊ ಮೇಕಪ್ ಅವ್ರನ್ನ ಕರ್ಕೊಂಡು ಹೋಗಲೇಬೇಕು. ಹುಡುಗಿರಿಗಂತೂ ವೆರಿ ಇಂಪಾರ್ಟೆಂಟ್. ನೀವು ಏನೇ ಕಾಸ್ಟ್ಯೂಮ್ ಹಾಕಿದ್ರು ಅಟ್ಲೀಸ್ಟ್ ಮೇಕಪ್ ಇಲ್ಲ ಅಂದರೆ ಏರ್ ಸ್ಟೈಲಿಗಾದರೂ ಬೇಕು. ಇಲ್ಲ ಎಲ್ಲ ಸೇಮ್ ಏರ್ ಸ್ಟೈಲೇ ಥರ ಫೀಲ್ ಆಗಿಬಿಡುತ್ತೆ. ಅಯ್ಯೋ ಒಂದೇ ಥರ ಇದೆ ಅನ್ನೋದು ಆಗಬಾರ್ದು ಅಂದರೆ ಏರ್ ಸ್ಟೈಲ್ಗೋಸ್ಕರ ಆದರೂ ಮೇಕಪ್ ಅವ್ರನ್ನ ಕರ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್. ಸೊ ಅಷ್ಟೇ. ಇದೆಲ್ಲ ಫಾಲೋ ಮಾಡಿದ್ರೆ ಶೂಟ್ ಚೆನ್ನಾಗಿ ಬರುತ್ತೆ. ಅಷ್ಟೇ. ಸೊ ಇದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಜರ್ನಿ ಸ್ಟೋರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್.